ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಇಡಿ ಶಾಕ್ ಎದುರಾಗಿದೆ. ಪರಂ ಒಡೆತನದ ವಿದ್ಯಾಸಂಸ್ಥೆಗಳ ಮೇಲೆ ಇಡಿ ರೇಡ್ ಮಾಡಿದೆ. ತುಮಕೂರಿನ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ಮಾಡಿರುವಂತಹ ಇಡಿ ಅಧಿಕಾರಿಗಳು ಮಧ್ಯರಾತ್ರಿಯವರೆಗೂ ಕೂಡ ಪರಿಶೀಲನೆಯನ್ನ ಮಾಡಿದ್ದಾರೆ. 22 ಇನೋವಾ ಕಾರ್ಗಳಲ್ಲಿ ಇಡಿ ಅಧಿಕಾರಿಗಳು ಆಗಮಿಸಿದ್ರು. ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಂಧಿತರಾಗಿರುವಂತಹ ರನ್ಯಾ ರಾವ್ ಹಾಗೂ ಪರಂ ಒಡೆತನದ ಕಾಲೇಜಿನ ನಡುವೆ ಹಣ ವರ್ಗಾವಣೆ ಆಗಿರೋ ಮಾಹಿತಿ ಇದೆ. ಕಾಲೇಜಿನ ಹಣದ ವ್ಯವಹಾರದ ದಾಖಲೆಗಳನ್ನು ಇಡಿ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ. ಪರಮೇಶ್ವರ್ ಒಡೆತನದ ಕಾಲೇಜಿನಲ್ಲಿ ಇಡಿ ಶೋಧ ಮುಂದುವರೆಸಿದೆ. ಇತ್ತೀಚೆಗೆ ಹಲವೆಡೆ ಪರಮೇಶ್ವರ್ ಆಸ್ತಿ ಖರೀದಿ ಮಾಡಿದ್ರಂತೆ. ತುಮಕೂರಿನ ಕೆಲವು ಕಡೆ ಜಾಗ ಖರೀದಿಸಿರುವಂತಹ ಆರೋಪ ಕೇಳಿ ಬಂದಿದೆ. HMS ಕಾಲೇಜನ್ನ ಖರೀದಿಸಿ ಅದನ್ನ HMSIT ಅಂತ ಹೆಸರನ್ನ ಬದಲಾವಣೆ ಮಾಡಲಾಗಿತ್ತು. ಇದರ ಜೊತೆಗೆ ಬಂಡಿ ಮನೆ, ಕಲ್ಯಾಣ ಮಂಟಪ, ಟಾಟಾ ಕಾರ್ ಶೋರೂಮ್ ಸೇರಿದಂತೆ ಹಲವೆಡೆ ಆಸ್ತಿ ಖರೀದಿ ಮಾಡಿರೋ ಮಾಹಿತಿ ಇದೆ. ಇನ್ನು ರನ್ಯಾ ರಾವ್ ಮನೆ ಸೇರಿದಂತೆ ಹಲವು ಕಡೆ ದಾಳಿಯಾಗಿದೆ. ಒಟ್ಟು 16 ಕಡೆ ದಾಳಿಯಾಗಿದೆ. ಆಭರಣಗಳು ಹಾಗೂ ಚಿನ್ನದ ಬಿಸ್ಕೆಟ್ಗಳ ಮಾರಾಟವನ್ನ ಮಾಡ್ತಾ ಇದ್ದ ಮಧ್ಯವರ್ತಿಗಳ ಮನೆ ಮೇಲೆ ಕೂಡ ದಾಳಿಯಾಗಿದೆ. ತನಿಖೆ ವೇಳೆ ರನ್ಯಾ ರಾವ್ ಬಳಿ ಇದ್ದಂತಹ ಚಿನ್ನಾಭರಣವನ್ನ ಖರೀದಿಸಿದ್ರೋ ಬಗ್ಗೆ ತಪ್ಪೊಪ್ಪಿಗೆಯನ್ನ ನೀಡಿದ್ದಾರೆ ಎನ್ನಲಾಗ್ತಾ ಇದೆ. RBI ಅನುಮತಿ ಇಲ್ಲದೆ ಸಾಕಷ್ಟು ಜನ ಈಕೆಯ ಜೊತೆ ವ್ಯವಹಾರವನ್ನ ನಡೆಸಿರೋದು ಪತ್ತೆಯಾಗಿದೆ. ಗೃಹ ಸಚಿವ ಪರಮೇಶ್ವರ್ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಡಾಕ್ಟರ್ ಜಿ ಪರಮೇಶ್ವರ್ ದಲಿತ ನಾಯಕರು ಸೇಡಿನ ರಾಜಕಾರಣವನ್ನ ಮಾಡ್ತಿದ್ದಾರೆ. ಯಡಿಯೂರಪ್ಪ, ವಿಜಯೇಂದ್ರ, ಕುಮಾರಸ್ವಾಮಿ ಬಹಳ ಹಾನೆಸ್ಟ, ಬಿಜೆಪಿ ನಾಯಕರು ಹಾನೆಸ್ಟ, ಇವರನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂತ ಕಿಡಿಕಾರಿದ್ದಾರೆ. ಅವ್ರ ಗಂಭೀರತೆನೇ ಇಲ್ಲ, ಅಷ್ಟೊಂದು ಗಂಭೀರ ಆರೋಪ ಎಲ್ಲಿ ಮಾಡ್ತಾರೆ? ಅಶೋಕೆ ಮಾಡಿಸಿರ್ಬೋದು. ಹಾಗಾದ್ರೆ ನಂಗೆ ಗೊತ್ತಿಲ್ಲ, ಬಿಜೆಪಿ ಅವರು. ಹೊಸಪೇಟೆಯಲ್ಲಿ ನಡೆದಂತಹ ಸಾಧನಾ ಸಮಾವೇಶವನ್ನು ಸಹಿಸದೆ ಇಡಿ ದಾಳಿ ಮಾಡಲಾಗಿದೆ ಅಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಆರೋಪಿಸಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಅವರು, ಇಡೀ ದೇಶದಲ್ಲಿ ಸಂವಿಧಾನ, SC, ST, OBC ಸಮುದಾಯಗಳ ನಾಯಕರ ಮೇಲೆ ನಿರಂತರವಾಗಿ ದಾಳಿ ಮಾಡುವುದು ವಾಡಿಕೆಯಾಗಿದೆ. ಪರಮೇಶ್ವರ್ ವಿರುದ್ಧ ಸೇಡು ತೀರಿಸಿಕೊಳ್ಳುವುದು ವಿಕೃತ ಮನಸ್ಸುಗಳ ಭಾಗವಾಗಿದೆ ಅಂತ ಬಿಜೆಪಿ ವಿರುದ್ಧ ಪೋಸ್ಟ್ ಹಾಕಿ ಕಿಡಿಕಾರಿದ್ದಾರೆ. ಇನ್ನು ಪರಮೇಶ್ವರ್ ಒಡೆತನದ ಕಾಲೇಜಿನ ಮೇಲೆ ಇಡಿ ದಾಳಿ ಮಾಡಿರುವ ವಿಚಾರದ ಬಗ್ಗೆ ಮಂಡ್ಯದಲ್ಲಿ ಮಾತನಾಡಿದ ಸಚಿವ ಚಲುವರಾಯಸ್ವಾಮಿ, ಇಡಿ IT ಇರೋದೇ ದಾಳಿ ಮಾಡೋದಕ್ಕೆ. ಪರಮೇಶ್ವರ್ ಇತ್ತೀಚಿನಿಂದ ಸಂಸ್ಥೆಯನ್ನ ನಡೆಸ್ತಾ ಇಲ್ಲ, ಅವರ ತಂದೆ ಕಾಲದಿಂದಲೂ ಕೂಡ ಅವರು ನಡೆಸ್ತಾ ಇದ್ದಾರೆ. ಸರಿಯಾದ ದಾಖಲೆಯನ್ನ ಕೊಡ್ತಾರೆ ಬಿಡಿ ಅಂತ ಹೇಳಿದ್ರು. ಇಡಿ IT ಇರೋದೇ ರಾಜಕೀಯವಾಗಿ ಬೇರೆ ಪಕ್ಷ ಇಲ್ಲಿ ಹಿಂದೆಲ್ಲ ಇತ್ತ. ಈಗ ಕಾಂಗ್ರೆಸ್ನವರು ಆಡಳಿತ ಮಾಡಿದಾಗ ಈ ಥರದ ಎಲ್ಲ ಇರಲಿಲ್ಲ. ಈಗ ಅದೇ ಒಂದು ಮುಖ್ಯವಾದಂಥ ಅಸ್ತ್ರ ಅವರಿಗೆ. ಸೊ ಈಗ ಅಲೆ 2ನೇ ಸರಿ ಆಗಿದೆ. ಅವರು ಮೊದಲು IT ಆಗಿತ್ತು, ಈಗ ಇಡಿ ಆಗಿದೆ. ಇದನ್ನು ಏನಿದೆ ಅದು ನೋಡ್ತಾರೆ, ಅದಕ್ಕೆ ಉತ್ತರ ಕೊಡ್ತಾರೆ. ಅವರೇನು ಇವತ್ತಿಂದ ಇನ್ಸ್ಟಿಟ್ಯೂಷನ್ ನಡೀತಾ ಇಲ್ಲ, ಅವ್ರ ತಂದೆ ಕಾಲ. ಇನ್ನು ಇದೇ ವಿಚಾರವಾಗಿ ವಿಜಯಪುರದಲ್ಲಿ ಮಾತನಾಡಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಚಿನ್ನದ ಹಗರಣದಲ್ಲಿ ಹಲವು ಮಂತ್ರಿಗಳ ಹೆಸರಿದೆ. ಇಡಿಗೆ ಯಾರ ಮೇಲೆ ಸಂಶಯ ಬಂದಿದೆಯೋ ಅವರ ಮೇಲೆ ರೇಡ್ ಮಾಡ್ತಿದ್ದಾರೆ. ಇಡಿ ಸ್ವತಂತ್ರ ತನಿಖಾ ಏಜೆನ್ಸಿ. ಬಿಜೆಪಿ ಹೇಳಿ ರೇಡ್ ಮಾಡಿಸೋಕೆ ಬರೋದಿಲ್ಲ. ಸಂಶಯ ಬಂದಲ್ಲಿ ರೇಡ್ ಮಾಡ್ತಾರೆ, ಮಾಹಿತಿ ಸಿಕ್ಕರೆ ಕ್ರಮ ಕೈಗೊಳ್ತಾರೆ ಅಂತ ಹೇಳಿದ್ದಾರೆ. ಏನು ರಣ್ಯ ಬಂಗಾರದ ಹಗರಣ ಏನಾಗಿತ್ತು, ಅದರಲ್ಲೇ ಸಾಕಷ್ಟು ಮಂತ್ರಿಗಳ ಹೆಸರಿತ್ತು. ಈಗ ಇಡಿ ಅವರಿಗೆ ಯಾವ್ಯಾವ ಮೇಲೆ ಸಂಶಯ ಬಂದಿದೆ, ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಅವರು ಅದು ಇಂಡಿಪೆಂಡೆಂಟ್ ಏಜೆನ್ಸಿ ಐತಿ. ಅದ್ರಾಗ ಯಾರು ಏನು BJP ಮಾಡ್ಸಕ್ಕೆ ಬರೋದಿಲ್ಲ, ಕಾಂಗ್ರೆಸ್ನೋ ಏನು. ಅವ್ರ ಸಂಶಯದಲ್ಲಿ ಅವ್ರು ರೇಡ್ ಮಾಡ್ತಾರೆ. ಅವ್ರಿಗೆ ಏನಾದ್ರು ಮಾಹಿತಿ ಸಿಕ್ಕರೆ ಅವ್ರ ಮಕ್ರಮ. ಗೃಹ ಸಚಿವ ಪರಮೇಶ್ವರ್ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಮಾಡಿರೋದನ್ನ ವಿಪಕ್ಷಗಳು ರಾಜಕೀಯವಾಗಿ ಬಳಸಿಕೊಂಡಿವೆ. ವಿಪಕ್ಷ ನಾಯಕ ಅಶೋಕ್ ಹಾಗೂ ಛಲವಾದಿ ನಾರಾಯಣಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ತಪ್ಪೇ ತನಿಖೆ ಮಾಡಲಿ, ಯಾರೇ ತಪ್ಪು ಮಾಡಿದ್ರು ತಪ್ಪೇ, ಅದು ಪ್ರಶ್ನೆನೇ ಇಲ್ಲ. ಆ ದೃಷ್ಟಿಯಿಂದ ನಾನು ಈ ತನಿಖೆಯನ್ನು ಇನ್ನಷ್ಟು ಚುರುಕುಗೊಳಿಸಬೇಕು. ಯಾರ್ಯಾರು ಈ ರನ್ಯಾ ರಾವ್ ಗೋಲ್ಡ್ ಕೇಸಲ್ಲಿದ್ದಾರೆ ಅವರೆಲ್ಲರ ಮೇಲೂ ಕ್ರಮ ಆಗಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಇಡಿ CBI ತೆಗೆದಾಕ್ಬಿಡೋಣ, ಕಾಂಗ್ರೆಸ್ನವ್ರು ಮಾಡಿರೋದು ತೆಗೆದುಬಿಡೋಣ. ಒಂದು ದಯವಿಟ್ಟು ಯಾರಾದರೂ ಒಂದು ಇದು ಕೊಡಿ, ನಾನು ಪ್ರಧಾನಮಂತ್ರಿಗಳಿಗೆ ಬರೀತೀನಿ. ಅವ್ರ ಕೆಲಸ ಅವ್ರು ಮಾಡಬೇಕೋ ಬೇಡ. ಆಮೇಲೆ ಎಲ್ಲಿ ಮಿಸ್ಅಪ್ರೋಪ್ರಿಯೇಷನ್ಸ್ ಆಗಿರ್ತದೆ ಅದು ಅವ್ರ ಟಾರ್ಗೆಟ್ ಮಾಡ್ಕೊಳ್ತಾರೆ. ಅದು ಕಾಂಗ್ರೆಸ್ಸು, BJP, ಜನತಾದಳ ಅಲ್ಲ. ಅಲ್ಲೇನೂ ಸಿಕ್ಕಿಲ್ಲ ಅಂದರೆ ಮುದ್ದಾಯಿತು.
ಭಯ ಯಾಕೆ?